ಬೆಂಗಳೂರಿನಲ್ಲಿ ಭಾರೀ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ರಾಜಧಾನಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಕಾಲಿಕ ಮಳೆಗಾಳಿಗೆ ಮಹಾ ದುರಂತ ನಡೆದಿದ್ದು, ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ಮಕ್ಕಳು ಸೇರಿದಂತೆ 7 ಜನ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಪಂಚರಾಜ್ಯಗಳ ಮತದಾನ ಅಂತ್ಯ ಆಗ್ತಾ ಇದ್ದಂತೆ ಎಕ್ಸಿಟ್ ಪೋಲ್ಗಳು ಕುರ್ಚಿ ಭವಿಷ್ಯ ನುಡಿದಿವೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಪಟ್ಟಕ್ಕೆ ಕುತ್ತಿಲ್ಲ ಎಂದ ಸಮೀಕ್ಷೆ ಬಂಗಾಳ ದೀದಿಗೆ ದುಬಾರಿ ಆಗಲಿದೆ ಅಂತ ಹೇಳ್ತಾ ಇದೆ. ಅಸ್ಸಾಂನಲ್ಲಿ ಮಾಮೂ ಶರ್ಮಾ ಪರ ಜನ ರೈಟ್ ಅಂದ್ರೆ, ಕೇರಳದಲ್ಲಿ ಲೆಫ್ಟ್ ಎಕ್ಸಿಟ್ ಖಚಿತ ಅಂತಿವೆ. ಸಿಎಂ ಸಿಂಹಾಸನ ಕಾಳಗದಲ್ಲಿ ಮೌನ ಕ್ರಾಂತಿ ಆರಂಭವಾಗಿದೆ. ಅಗ್ನಿ ಪರೀಕ್ಷೆಯ ಅಡಕತ್ತರಿಯಲ್ಲಿ ಸಿಲುಕಿದ ಅಧಿನಾಯಕ ಯಾವುದೇ ಉತ್ತರ ನೀಡದೆ ಪ್ರಶ್ನೆಯಾಗಿದ್ದಾರೆ. ಈ ಚರ್ಚೆ ಮಧ್ಯೆ ದಲಿತ ದಾಳ ಉರುಳಿದೆ. ಖರ್ಗೆಗೆ ಸಿಎಂ ಪಟ್ಟ ಕಟ್ಟಿದ್ರೆ ಪರಂ ಸಂತೋಷ ಅಂದಿದ್ರೆ, ಇತ್ತ ಬಿಜೆಪಿ ಕಿಡಿಕಿಡಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಇವತ್ತು ರಣಾಂಗಣವಾಯಿತು. ಕೆಐಎಡಿಬಿ ಸಾವಿರಾರು ಎಕರೆ ಭೂಸ್ವಾಧೀನಕ್ಕೆ ರೈತರು ಸಿಡಿದೆದ್ರು. ದನ ಕರುಗಳೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ರು. ಇನ್ನು ರೈತರ ಬಟ್ಟೆ ಹರಿದು ವಿಕೃತಿ ಮೆರೆದ ಆರೋಪ ಕೂಡ ಕೇಳಿ ಬಂದಿದೆ. ಅಮೆರಿಕ ಇರಾನ್ ಯುದ್ಧದಿಂದ ಇಡೀ ಜಗತ್ತು ತೈಲದ ಸಂಕಟಕ್ಕೆ ಸಿಲುಕಿದೆ. ಈ ಬೆನ್ನಲ್ಲೇ ಪೆಟ್ಟು ತಿಂದ ಯುಎಇ ತನ್ನ ಆರ್ಥಿಕ ಅಧಪತನದಿಂದ ಪಾರಾಗಲು ಒಪೆಕ್ನಿಂದ ಹೊರಬಂದಿದೆ. ಯಾವುದೇ ಮಿತಿ ಇಲ್ಲದ ತೈಲ ಮಾರಾಟಕ್ಕೆ ಸಜ್ಜಾಗ್ತಾ ಇದೆ. ಆಮದು ಭಾರತಕ್ಕೆ ಬೆಲೆ ಏರಿಕೆ ಭಯ ನಿವಾರಣೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.